ಜೀನಾಗೆ ಸಂಪಾದಕತ್ವದಲ್ಲಿ GNS ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮಾನಸಿಕ ಒತ್ತಡ ನಿವಾರಣೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅಗತ್ಯ. ಶಿಕ್ಷಕರೊಳಗಿನ ಸುಪ್ತ ಪ್ರತಿಭೆ ಪ್ರಕಾಶನಕ್ಕೆ ಇಂತಹ ವೇದಿಕೆಗಳು ಪೂರಕ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಭಾನುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಮಟ್ಟದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಕ್ರೀಡೆ ಮತ್ತು ಚಟುವಟಿಕೆಗಳನ್ನು ಆಡಿಸಬೇಕನ್ನೋದು ಹಿಂದಿಂದಲೂ ಇದೆ. ಆದರೆ ಶಿಕ್ಷಕರು ಅದರ ಕಡೆ ಹೆಚ್ಚು ಒತ್ತು ಕೊಡುವಂಥ ಗಮನ ಕೊಡೋದು ಕಮ್ಮಿ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈಗ ಶುರು ಮಾಡಿದ್ದೀರಿ. ಮಾಲ್ತೇಶಪ್ಪನವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಶಿಕ್ಷಕರು ದಿನನಿತ್ಯ ಪಾಠವನ್ನು ಮಾಡೋ ಮೂಲಕ ಒತ್ತಡದಲ್ಲಿರುವಂಥ ನೀವುಗಳು ಈ ಥರ ನಿಮ್ಮೆಲ್ಲರ ಜೊತೆ ಸೇರಿ ಈಗ ನೋಡಿ, ಈಗೆಲ್ಲ ಶಿಕ್ಷಕರು ಸೇರಿದ್ದೀರಿ. ಇದೊಂಥರ ವಾತಾವರಣವೇ ಬೇರೆ ಇದೆ. ಸ್ನೇಹ ಸಿಗುತ್ತೆ, ಎಲ್ಲರೂ ಹೆಚ್ಚಿನ ಪರಿಚಯ ಆಗುತ್ತೆ, ನಿಮ್ಮೆಲ್ಲರ ಸ್ನೇಹ ಆಗುತ್ತೆ. ಅದ್ರ ಜೊತೆಗೆ ಆಟ ಆಡುವಂಥ ಈ ಖುಷಿ ಬೇರೆ ಥರ ಇರುತ್ತೆ. ಇದು ಒಂಥರ ಖುಷಿ ಇರುತ್ತೆ. ಎಲ್ಲ ಪಾಠವನ್ನು ಮರೆತು ಪಾಠ ಮಾಡಿ 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 ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಬೇಕು. ಇನ್ನೊಂದು ಮಕ್ಕಳು ಅವರು ಇವರು ಆ ಜಿಂಜಾಟದಲ್ಲಿ ಭಾಳ ತಲೆ ಬಿಸಿಯಲ್ಲಿದ್ದೀರಿ. ಪಾಪ ಸೀರಿಯಲ್ ನೋಡೋಕ್ಕೂ ಆಗುತ್ತೆ ಅಲ್ಲ, ಗೊತ್ತಿಲ್ಲ, ಭಾಳ ಕಷ್ಟದಲ್ಲಿದ್ದೀರಿ ಅಲ್ವ ಅಂತ. ಇದರಲ್ಲಿದ್ದಂಥವರು ಪಾಪ ಆ ಒತ್ತಡವನ್ನು ಬಗೆಹರಿಸ್ಬೇಕಾದ್ರೆ ಈ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಕೇವಲ ಈ ಒಂದು ಕ್ರೀಡಾಕೂಟ ಕೇವಲ ಈ ಒಂದು ಸಮಯದಲ್ಲಿ ಅಂತಲ್ಲ, ಪ್ರತಿ 6 ತಿಂಗಳಿಗೆ ಒಂದು ಸರಿ, 3 ತಿಂಗಳಿಗೆ ಒಂದು ಸರಿ ನಿಮ್ಮೆಲ್ಲ ಶಿಕ್ಷಕರು, ಪ್ರಾಥಮಿಕ ಮತ್ತು ಇವರು ಪ್ರೌಢಶಾಲೆ ಶಿಕ್ಷಕರು ಸಪ್ರೇಟು, ನೀವು ಪ್ರಾಥಮಿಕವರು ಇದು ಶಿಕ್ಷಕರು, ಈ ರೀತಿ ಕ್ರೀಡಾಕೂಟದಲ್ಲಿ ಮತ್ತು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂಥ ಇವತ್ತು ಹಲವಾರು ಬೇರೆ ಬೇರೆ ಸ್ಪರ್ಧೆಗಳು ಇರ್ತವೆ. ಅವೆಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳು ಇವೆಲ್ಲ ಒಂಥರ ಸಿಗಲ್ಲ, ಎಲ್ಲೂ ಸಿಗಲ್ಲ. ನೀವು ಮಕ್ಕಳಿಗೆ ಆಡಿಸಿ ಅವ್ರಿಗೆ ಆಟ ಆಡಿಸೋದು, ಅವ್ರಿಗೆ ಪಾಠ ಮಾಡಿಸೋದು, ಅವರಿಗೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಾಡೋದು ಬಿಟ್ಟರೆ ಪಾಪ ನಿಮ್ಮ ಕಲೆಯನ್ನು ನೋಡೋರು ಬೇಕಲ್ಲ. ನಿಮ್ಮ ಕಲೆ ಭಾಳ ಇದೆ. ಮಾಸ್ಟರ್ ಈಗ ಒಂದು ಹಾಡು ಹೇಳಿದ್ರು, ಈಗ ಪ್ರಾರ್ಥನೆ ಮಾಡಿದ್ದು ಎಷ್ಟು ಚೆಂದ ಹೇಳಿದ್ರು ಅವರು ಅಲ್ವಾ. ಹಾಗೆ ನಿಮ್ಮಲ್ಲೂ ಅತ್ಯಂತವಾದಂಥ ಅದ್ಭುತವಾದಂಥ ಕಲೆ ಇದೆ. ಆ ಕಲೆ ಪ್ರದರ್ಶನ ಮಾಡುವಂಥ ಅವಕಾಶಗಳು ನಿಮಗಿಲ್ಲಿ ಸಿಕ್ಕಿದೆ. ನಿಜವಾಗಲೂ ಖುಷಿಯಾಗುತ್ತೇನೆ. ನಮ್ಮ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಎಲ್ಲರೂ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಎಲ್ಲರಿಗೂ ಒಂದೊಂದು ಫ್ರಾಂಚೈಸಿ ತೊಗೊಂಡು 7 ಫ್ರಾಂಚೈಸಿ ಬೇರೆ ತೊಗೊಂಡಿದ್ದಾರೆ. ಭಾರಿ ಖುಷಿ ಆಯ್ತು. ಆ ಹೆಸರೇ ಭಾಳ ವಿಚಿತ್ರ ಆಗಿದ್ದಾವೆ. ಇರಲಿ, ಅವು ಎಲ್ಲಿಂದ ತಂದರೂ ನನಗೆ ಗೊತ್ತಿಲ್ಲ. ಆ ಹೆಸರು ಇವತ್ತು ನಾನು ಹೇಳಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಏನೇ ಇರಲಿ, ಈ ಖುಷಿ ಸಂಭ್ರಮ ಸದಾ ನಿಮ್ಮಲ್ಲಿ ಇರಬೇಕು. ಶಿಕ್ಷಕರು ಅಂದರೆ ಈ ನಾಡು ಕಂಡಂಥ ಭವಿಷ್ಯದ ಇವತ್ತು ದೇಶದ ಬದಲಾವಣೆ ಮಾಡುವಂಥ ಮಹಾನ್ ವ್ಯಕ್ತಿಗಳು ನೀವೆಲ್ಲ. ನಿಮ್ಮ ಕೈಯಲ್ಲಿ ದೇಶದ ಒಂದು ಪುಟ ನಿಮ್ಮ ಕೈಯಲ್ಲಿದೆ. ಅಂದರೆ ನಿಮ್ಮ ಶಿಕ್ಷಣದಿಂದಲೇ ಸಹ ಈ ದೇಶದ ಪ್ರಗತಿ ಸಾಧಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಶಿಕ್ಷಕರು ನೀವು. ನಿಮಗೆ ಮೌಲ್ಯ ಆಧಾರಿತವಾಗಿ ಶಿಕ್ಷಣ ಕೊಡುವಂಥ ಇವತ್ತು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿ ಶಿಕ್ಷಣವನ್ನು ಕೊಟ್ಟಂಥವ್ರು ನೀವು. ಬಹುಶಃ ನೀವು ಪ್ರಾಥಮಿಕ ಹಂತದಲ್ಲಿ ಏನು ಶಿಕ್ಷಣ ನಮಗೆ ಕೊಡ್ತಾ ಇದ್ದೀರಿ ಇವತ್ತು ಮಕ್ಕಳಿಗೆ, ಅದು ಪ್ರೌಢಾವಸ್ಥೆಯಲ್ಲಿ ತುಂಬ ಅದ್ಭುತವಾಗಿ ಇವತ್ತು 100%ಗಳನ್ನು ನಾವು ಸಾಧನೆ ಮಾಡ್ತಾಯಿದ್ದೀವಿ. ಅಂದರೆ ಅದು ನಿಮ್ಮ ಸಾಧನೆಗಳಿದೆ. ಇದಕ್ಕೆ ನಿಮ್ಮೆಲ್ಲರ ಸಾಧನೆ ಇದೆ. ಆ ಸಾಧನೆಗೆ ಪೂರಕವಾಗಿ ಇವತ್ತು ನೀವು ಮಾಡಿದ್ದೀರಿ. ಖುಷಿ ಆಗುತ್ತೆ. ನಿಮಗೆ ಯಾವತ್ತೂ ಬೆಂಬಲ ಇರುತ್ತೆ. ಯಾಕಂದರೆ ಶಿಕ್ಷಕರು ಅಂದರೆ ನಂಗೆ ಅಪಾರವಾದಂಥ ಗೌರವ ನಾವು ಇಟ್ಕೊಂಡಿದ್ದೀವಿ. ಹಾಗೆ ನೀವು ಮಾಡುವಂಥ ಪಾಠ ನನಗೆ ಹೇಳ್ಕೊಡೋ ಪಾಠ ಅಲ್ಲ, ಅದು ಮಕ್ಕಳಿಗೆ ಕೊಡುವಂಥ ಪಾಠ
ಇದು ದೇಶಕ್ಕೆ ಮಾದರಿಯಾಗುವಂಥದ್ದಲ್ವಾ. ಹಾಗಾಗಿ ಶಿಕ್ಷಕರು ಇವತ್ತು ಇಡೀ ನಮ್ಮ ಹೊಸನಗರ ಸಾಗರದಲ್ಲಿರುವ ಶಿಕ್ಷಕರು ಅತ್ಯಂತ ಯಶಸ್ವಿ ಪಾಠ ಮಾಡಿ ಇವತ್ತು ಇಡೀ ನಮ್ಮ ತಾಲೂಕಿಗೆ ಹೆಸರು ತಂದು ಕೊಟ್ಟಂಥವ್ರು ಇದ್ದೀರಿ. ನಿಮಗೆ ಒಳ್ಳೆಯದಾಗಬೇಕು, ಶುಭ ಆಗಬೇಕಂತ ಹಾರೈಸಕ್ಕೆ ನಾನು ಬಂದಿದ್ದೀನಿ. ನಿನ್ನೆ ಏನು ಆಟ ಆಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಬಿಸಿಲು, ನಾನು ಕೇಳಿದೆ ಮಾರಾಯ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದರೆ ಇಷ್ಟೊತ್ತಲೇ ಮುಗಿದು ಹೋಗ್ತಿತ್ತಲ್ಲ. ನಾ ಬೆಳಗ್ಗೆ 10:30 ಕೇಳ್ತಾ ಇದ್ದೀನಿ, ಏನಪ್ಪ ಅಲ್ಲಿ 11 ಗಂಟೆಗೆ ಬರಬೇಕು ಅಂತ ಹೇಳಿದರು. ಹಾಗೆ ತುಂಬ ಬಿಸಿಲಿದೆ. ಯಾಕಂದರೆ ಶಾಲೆ ಒಳಗೆ ಪಾಠ ಮಾಡಿದ್ದು ಬೇರೆ, ಹೊರಗಡೆ ಆಟ ಆಡೋದು ಬೇರೆ ಇದೆ. ನೆನ್ಪಿಟ್ಕೊಂಡ್ರಿ, ಈ ಗಂಡು ಮಕ್ಕಳು ಸ್ವಲ್ಪ ಬಹಳ ವರ್ಷಗಳಿಂದ ಅವರು ತುಡಿತಾ ಇತ್ತು. ಅಂಥ ಒಂದು ಸಂದರ್ಭ ಈಡೇರುವಂಥ ಸಂದರ್ಭ ಈ ದಿನ ಬಂದಿದೆ. ಅದರಲ್ಲೂ ಸಹ ಮಾನ್ಯ ನಮ್ಮೆಲ್ಲರ ಸಹೃದಯಿ ಶಾಸಕರ ಮುಂದೆ ಇವತ್ತು ಈ ಕಾರ್ಯಕ್ರಮ, ಈ ಒಂದು ಸ್ಪೋರ್ಟ್ಸು ಉದ್ಘಾಟನೆಗೊಳ್ತದೆ. ಅದು ನಮಗೆ ತುಂಬ ಹೆಮ್ಮೆಯನ್ನು ತಂದಿದೆ ಅಂತ ಹೇಳ್ತಾ, ಇಂಥ ಒಂದು ನಾವು ಪ್ರತಿನಿತ್ಯ ಶಾಲೆಗೆ ಹೋಗ್ತೇವೆ, ಪಾಠ ಪ್ರವಚನಗಳನ್ನ ಮಾಡ್ತೇವೆ, ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ಸರ್ಕಾರದ ಎಲ್ಲ ಕೆಲಸಗಳನ್ನು ನಾವು ನಿಯಮಿತವಾಗಿ ಚಾಚು ತಪ್ಪದೆ ಮಾಡ್ತೇವೆ. ಇಂಥ ಶಿಕ್ಷಕರಿಗೆ ಆ ಒಂದು ಆರೋಗ್ಯ ದೈಹಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗಿಯೂ ಚೆನ್ನಾಗಿರಬೇಕು, ಆರೋಗ್ಯವೂ ಚೆನ್ನಾಗಿರಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಶಿಕ್ಷಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ಮುಂದೆ ಚರ್ಚೆ ಮಾಡಿದಾಗ ಎಲ್ಲರೂ ಸಹ ತುಂಬು ಹೃದಯದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಕೊಂಡ್ರು. ಹಾಗಾಗಿ ನಿನ್ನೆ ಮಧ್ಯಾಹ್ನದಿಂದ ಕೆಲವು ಆಟಗಳನ್ನು ನಾವು ಆಡಿಸಿದ್ವಿ. ಸಾಹೇಬರು ಇವತ್ತು ಬರ್ತೀವಿ ಅಂತ ಹೇಳಿದ್ದಕ್ಕೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದಲೇ ಆಗಬೇಕೆಂಬ ಉದ್ದೇಶವನ್ನು ನಾವೆಲ್ಲರೂ ಹೊಂದಿರೋದ್ರಿಂದ ಅವರಿಗಾಗಿ ಕಾಯ್ತಾ ಇದ್ವಿ. ನಿನ್ನೆ ಬಂದಿದ್ದರು, ಬಂದ ತಕ್ಷಣ ಇಲ್ಲಿಗೆ ಮೊದಲ ಕಾರ್ಯಕ್ರಮಕ್ಕೆ ಈ ದಿನ ಬಂದಿದ್ದಾರೆ. ತುಂಬ ಸಂತಸ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲ ಕ್ರೀಡಾಪಟುಗಳು ಖುಷಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ನಿಮಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. 100, 200, 400, 600 ಕೆಲವೊಂದು ಫನ್ನಿ ಗೇಮ್ಸ್ಗಳಾಗಿದ್ದಾವೆ. ಇವತ್ತು ಸಹ ಫನ್ನಿ ಗೇಮ್ಸ್ಗಳಿದ್ದಾವೆ ಪುರುಷರಿಗೆ. ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಎಲ್ ಚಂದ್ರಪ್ಪ, ರವಿಕುಮಾರ್, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಪ್ರಮುಖರಾದ ಸತ್ಯನಾರಾಯಣ್ ಶರವಂತೆ, ಮನೋಹರ್ ಟಿವಿ, ರಾಜಶೇಖರ್ ಶೆಟ್ಟಿ, ವಿಕ್ಟೋರಿಯಾ ಫರ್ನಾಂಡಿಸ್, ರಮೇಶ್ ಎನ್, ದೇವೇಂದ್ರಪ್ಪ, ಪಾಲಾಕ್ಷಪ್ಪ, ಪ್ರಭು ಇಎನ್, ದಿನೇಶ್ ಎನ್ಕೆ, ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸ್ಥಳೀಯವಾಗಿ ಸಂಘಟನೆ ಸದೃಢಗೊಳ್ಳಲು ಇಂತಹ ದೇವಸ್ಥಾನಗಳ ಅಗತ್ಯ ಹೆಚ್ಚು ಇದೆ. ಪರಸ್ಪರ ಚರ್ಚಿಸಿ ನಮ್ಮ ಬಡಾವಣೆ ಅಭಿವೃದ್ಧಿಪಡಿಸಿಕೊಳ್ಳಲು ಇಂತಹ ಧಾರ್ಮಿಕ ಸ್ಥಳಗಳು ಸೂಕ್ತ ವೇದಿಕೆ ಕಲ್ಪಿಸುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಭೀಮನಕೊಣೆ ರಸ್ತೆಯ ಗಾಂಧಿನಗರ ನಾಗರಿಕ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಪ್ರಸಾದ ಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಮಾತನಾಡಿದರು. ಓಣಿಯಲ್ಲಿ ಮಾಡಿದೆ. ಇವತ್ತು ಈ ವಿಶೇಷವಾಗಿ ಈ ಗಣಪತಿ ವಿಶೇಷ ಪ್ರಸಾದ ಗಣಪತಿ ಅಂತ ಹೆಸರು ಬೇರೆ ಇಟ್ಟಿದ್ದೀರಿ. ಹೋದ ತಕ್ಷಣ ಪ್ರಸಾದ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ನಮಗೂ ಪ್ರಸಾದ ಕೊಡ್ತು, ನಮ್ಮ ಏನು ಇಲ್ಲ ಅಂತಿಲ್ಲ, ಕೊಟ್ಟಿದೆ. ಅಂದರೆ ಒಂಥರ ಫೇಮಸ್ ಆಗಿದೆ ಈ ಭಾಗದ ಒಂದಿಷ್ಟೇ ಗಾಂಧಿನಗರದಲ್ಲಿದೆ ಅಂತೇಳಿ ಎಲ್ಲರಿಗೂ ಗುರುತಿಸುವಂಥ ರೀತಿಯಲ್ಲಿ ಆ ಮಹಾಗಣಪತಿ ಇದ್ದಾನೆ. ಖಂಡಿತ ನಿಮಗೆಲ್ರಿಗೂ ಆ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ. ನೀವು ತಾವು ಏನೇನು ಎಣಿಸಿಕೊಂಡಿದ್ರು ಅದೆಲ್ಲ ಕೊಡುವಂಥ ಭಗವಂತ ಖಂಡಿತ ಇದು ಮಾಡ್ತಾನೆ, ಯಾವುದೇ ತೊಂದರೆ ಇರೋದಿಲ್ಲ. ಫಸ್ಟ್ ನಾವು ಪೂಜೆ ಮಾಡೋದು ಮಹಾಗಣಪತಿಯನ್ನು. ಆಗ ಮಹಾಗಣಪತಿ ಎಲ್ಲವನ್ನೂ ಒಳ್ಳೇದು ಮಾಡ್ತದೆ ಅಂತ ನಾವು ನಿರೀಕ್ಷೆಯಲ್ಲಿ ಇಟ್ಕೊಳ್ತೀವಿ. ಅಂದರೆ ಅದು ಮೂಲೆಗದ್ದೆ ಸ್ವಾಮೀಜಿಯವರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಜನಪರವಾಗಿ ಎಲ್ಲರ ವರ್ಗದವರ ಪರವಾಗಿ ಮತ್ತು ಯಾವುದೇ ಒಂದು ಎಷ್ಟೊತ್ತಾಗಲಿ, ರಾತ್ರಿ 10 ಗಂಟೆ ಇರಲಿ ಆರಾಮಾಗಿ ಬಂದು ಹೋಗಿರ್ತಾರೆ. 11 ಗಂಟೆ ರಾತ್ರಿ ಹೇಳೋದಾದರೆ ಇವತ್ತು ಇಲ್ಲಿ ಹೇಳಿದ್ರಿ ಪಾಪ ನೀವು ಒಂದು ಶಾಲೆ ಕಟ್ಟಿಸ್ಬೇಕು, ಮುಂದೆ ಕಲ್ಯಾಣ ಮಂಟಪ ಬೇಕು ಅಂತ ಹೇಳ್ತಾ ಇದ್ದೀರಿ. ಇವತ್ತು ಯಾವುದೇ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಾಗ ಈ ಮಾರಿಗುಡಿ ದೇವಸ್ಥಾನ ಆಗಿದೆ, ಅಲ್ಲಿ ಇನ್ನೂ ಶಾಲೆನೇ ಕಟ್ಟಿಲ್ಲ, ಇನ್ನೂ ಕಲ್ಯಾಣ ಮಂಟಪನೇ ಮಾಡಿಲ್ಲ. ನಾನು ಕಲ್ಯಾಣ ಮಂಟಪನೂ ಮಾಡಬೇಕಂತ ಆದೇಶನೇ ಮಾಡಿಟ್ಟಿದ್ದೀವಿ. ಈಗ ಅದಕ್ಕೆ ರೆಡಿಯಾಗಿ ಕೂದಿದ್ದಾರೆ. ಹಾಗೆ ನಿಮ್ಮಲ್ಲೂ ಅದು ಭಾವನೆ ಬಂದಿದೆ. ಮತ್ತು ನಮ್ಮ ಆರೋಗ್ಯ ಶಿಬಿರಗಳಂತ ಮಾಡಬೇಕು ಅನ್ನೋದು ನೀವೆಲ್ಲರೂ ಇದು ಮಾಡಿದ್ದೀರಿ. ಈ ಥರ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಮಾಡಿದಾಗ ಸಾರ್ವಜನಿಕವಾಗಿ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿದಾಗ ಆ ಸಂಘಟನೆಗಳನ್ನು ಗುರುತಿಸ್ತಾರೆ. ಇವತ್ತು ಈ ಪ್ರಸಾದ ಗಣಪತಿ ದೇವಸ್ಥಾನದ ಸರ್ವ ಸದಸ್ಯರು ಏನಿದ್ದೀರಿ, ನಿಮಗೆ ಕಾಳಜಿ ಇದೆ. ಖಂಡಿತ ಒಂದು ಜಾಗ ಬೇಕಾದ ಸಂದರ್ಭದಲ್ಲಿ ಎಲ್ಲವನ್ನೂ ಕೊಡಲಿಕ್ಕಾಗೋದಿಲ್ಲ. ಒಂದು ಸರಿ ಶಾಲೆ ಕೊಡ್ಲಿಕ್ಕೆ ಅಷ್ಟು ಕೊಡೋಕ್ಕಾಗಲ್ಲ, ಅಥವಾ ಕಲ್ಯಾಣ ಮಂಟಪ ಮಾಡಲಿಕ್ಕೆ ಕೊಡ್ಬೋದು. ಕಲ್ಯಾಣ ಮಂಟಪ ಮಾಡಲಿಕ್ಕಾದರೆ ಅಥವಾ ಯಾವುದಾದ್ರು ಒಂದು ಕೊಡಲಿಕ್ಕೆ ಅವಕಾಶ ಇದೆ. ಅದು ಜಾಗ ಸಿಗಲ್ಲ, ಔಟ್ಸೈಡಲ್ಲಿ ಏನಾದ್ರು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಕೊಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅರ್ಜಿ ಕೊಡಿ, ಮುಂದಿನ ದಿವಸದಲ್ಲಿ ನಾವು ಚರ್ಚೆ ಮಾಡಿ ಎಲ್ಲಿ ಜಾಗ ಇದೆ ನೋಡಿಬಿಟ್ಟು ಕೊಡಲಿಕ್ಕೆ ಅವಕಾಶ ಇದೆ, ಮಾಡೋ ಅಂಥ ಅವಕಾಶ ಮಾಡಿಕೊಡ್ತೀವಿ. ಇದರ ಜೊತೆಗೆ ಈ ಭಾಗದ ನಾನೊಬ್ಬ ಶಾಸಕನಾಗಿ ನಾನು ಸಹ ನಿಮ್ಮ
ಈ ಇದೇ ಏರಿಯಾದಲ್ಲೇ ಇರೋದ್ರಿಂದ ನಾನು ಜವಾಬ್ದಾರಿ ನನಗೂ ಜಾಸ್ತಿ ಆಗಿದೆ. ಇವತ್ತಿನ ಈ ವಾರ್ಡು ಪಕ್ಕದ ವಾರ್ಡಿಗೂ ಸಹ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ. ಅದರಲ್ಲೂ ನಮ್ಮನೆ ವಾರ್ಡ್ ಅಂತಂದಮೇಲೆ ನಾವು ಸ್ವಲ್ಪ ಜಾಸ್ತಿನೇ ಒತ್ತು ಕೊಡೋಕೆ ರಾಯಕರು ಇರುವಂಥ ಏರಿಯಾ ಅದು. ನಾನು MLA ಆಗಿರೋದ್ರಿಂದ ನಾನು ಹೆಚ್ಚು ಭಾಳ ವಿಜಯನಗರ ಅಂದರೆ ತುಂಬ ದೊಡ್ಡ ಏರಿಯಾ ಆಗಿದೆ. ಆದಷ್ಟು ತುಂಬ ಕೆಲಸಗಳಿಗೆ ಒತ್ತು ಕೊಟ್ಟಿದ್ದೀವಿ. ಸುಮಾರು 1,60,60,70,000,000 ಹತ್ತಿರ ಕೊಟ್ಟಿದ್ದೀರಿ. ಸ್ವಿಮ್ಮಿಂಗ್ ಪೂಲ್ ಹಾಳಾಗಿಬಿಟ್ಟಿತ್ತು, ಅದಕ್ಕೆ ಈಗಾಗಲೇ 40 ಲಕ್ಷ ರೂಪಾಯಿ ಕೊಟ್ಟು ಈಗಾಗಲೇ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಅದನ್ನು ಕೆಲಸ ಶುರು ಮಾಡ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆಲ್ಲ ಈಗ ರಜೆ ಬಂದು ಎಲ್ಲಿ ರಾಜ್ಯದಲ್ಲಿ ಕೂಗಾಡ್ತಾರೆ ಅಂತೇಳಿ ಆದಷ್ಟು ರಾತ್ರಿ ಆಗಲ್ಲ ಮಾಡಬೇಕಂತೇಳಿ ಯಾವ ಬೆಂಗಳೂರು ಏನೋ ಅರ್ಜೆಂಟ್ ಮಾಡಲಿಕ್ಕೆ ಈಗ ಅದಕ್ಕೂ ಸಹ ಕೊಟ್ಟಿದ್ದೀನಿ. ಈಗ ಇದಕ್ಕೆ 5.5 ಕೋಟಿ ರೂಪಾಯಿ ಇವತ್ತು ನಿಮ್ಮ ಊರಿನ ರಸ್ತೆ ಅಗಲೀಕರಣಕ್ಕೂ ಸಹ ಕೊಟ್ಟಿದ್ದೀನಿ. ಈಗಾಗಲೇ ಅಗಲೀಕರಣ ಆಗ್ತಾ ಇದೆ. ಈಗ ಟಾರ್ ಆಗ್ತಾ ಇದೆ, ಡಬಲ್ ರೋಡ್ ಆಗುತ್ತೆ, ಲೈಟಿಂಗ್ ಬರ್ತದೆ. ಅದ್ರ ಜೊತೆಗೆ ದೇವಸ್ಥಾನ ಕೆಲಸದಲ್ಲಿ ಕೈ ಹಾಕ್ಬೇಡಿ ಅಂತ ಅವ್ರ ಅಧಿಕಾರಿಗೆ ಹೇಳಿದ್ದೆ. ಹೌದಾ? ನಿಮ್ಗೆ ವಾಟ್ಸಪ್ ಮಾಡ್ಯಾರ ಐ ರೀಚ್ ದ ಸ್ವರ್ಗ. ಹೌದಾ? ಇಲ್ಲಲ್ಲ, ಎಲ್ಲಿ ಹುಟ್ಟಿ ಮುಖ್ಯ ಅಲ್ಲ. ಇದೇ ಸ್ವರ್ಗ, ಇದೇ ನರಕ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ ಇರೋದು. ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆಯದನ್ನ ಯಾರು ಬಿದ್ದಿರ್ತಾರ, ಯಾರು ಕಷ್ಟದೊಳಗಿರ್ತಾರ ಅಲ್ಲ, ನೀವು ಹಣ ಕೊಟ್ಟರೆ ಸ್ಪಂದಿಸುವಂಥದ್ದಲ್ಲ, ಮಾನವೀಯ ಲಕ್ಷಣಗಳನ್ನ ತೋರಿಸ್ಬೇಕು. ಹಿಂದೆ ಒಂದು ಮಾತಿತ್ತು, ನೀವು ಬೆಲ್ಲ ಕೊಡ್ಲಿಲ್ಲ ಅಂದ್ರೂ ಬೆಲ್ಲದಂತೆ 2 ಮಾತುಗಳನ್ನಾದ್ರೂ ಆಡಬೇಕು ಅಂತೇಳಿ. ಆ ಮಾನವೀಯ ಲಕ್ಷಣಗಳನ್ನ ತೋರಿಸುವಂತಹ ಕೆಲಸವನ್ನ ನೀವು ಮಾಡ್ರಿ ಎನ್ನುವಂತಹ ಮಾತುಗಳನ್ನು ಹೇಳಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ, ತಾಯಿ ದೇವಪೂಜೆಯ ಭಾಮತೆ, ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ, ಗುರು ವಿದ್ಯೆ ವಿನಯದ ಆಚಾರ್ಯ, ಶಿಷ್ಯ ವಿದ್ಯೆ ವಿವೇಕದ ಚಪಲಾಚಾರ್ಯ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯರಿಲ್ಲ, ಈ ಲೋಕದಂತೆ ನಾವಿಲ್ಲವಲ್ಲ ಅನ್ನುವಂಥ ವ್ಯವಸ್ಥೆಯೊಳಗೆ ಇವತ್ತು ಬದುಕ್ತಾ ಇದ್ದೀವಿ ತಾಯಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕೃತಿಗಳನ್ನು ನಾವು ಕಲಿಸ್ಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್, ಡಾಕ್ಟರು ಏನೋ ಮಾಡಿ ವಿದೇಶದತ್ತ ಮುಖ ಮಾಡಬಹುದು. ಅವೆಲ್ಲ ವಿದೇಶಿ, ನೀವೆಲ್ಲ ಸ್ವದೇಶಲ್ಲವ ಪರದೇಶಿ. ಅವು ಹೋಗಿ ವಿದೇಶದ ಕೂತ್ಕೊಂತವು, ನೀವಿಲ್ಲೇ ಏಕಾಂಗಿಯಾಗಿ ಪ್ರದೇಶಿ. ಲಕ್ಷ 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 ಕೊಟ್ಟವ್ರನ್ನ ಓದಿಸ್ತೀರಿ. ನಿಮಗೇನಾದರೂ ತೊಂದರೆ ಅಂತಹ ಸಂದರ್ಭದೊಳಗೆ ಅವರು ಪಕ್ಕದ ಮನೆಯವರಿಗೆ ಫೋನ್ ಮಾಡಿ, ನಮ್ಮ ಅಮ್ಮಗೆ ಹುಷಾರಿಲ್ಲ, ನಮ್ಮ ಅಪ್ಪಗೆ ಹುಷಾರಿಲ್ಲ, ನನಗೆ ಬರೋದಕ್ಕಾಗಂಗಿಲ್ಲ, ನಿನ್ನ ಅಕೌಂಟ್ ನಂಬರ್ ಕೂಡ ನಿನಗೆ ಲಕ್ಷ ಹಾಕ್ತೀನಿ, ಅವ್ರನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸು, ಇಲ್ಲಾಂದ್ರೆ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸು. ನೀವು ತಗೊಂಡೋಗಿ ಹಾಸ್ಟೆಲಿಗೆ ಸೇರ್ತೀರಿ, ನೀವು ಅವ್ರು ತಗೊಂಡ್ಬಂದು ನಿಮ್ಮನ್ನು ತಗೊಂಡೋಗಿ ಅನಾಥಾಶ್ರಮಗಳಿಗೆ ಸೇರಿಸುವಂಥವು. ಯಾಕೆಂದರೆ ಬಾಂಧವ್ಯಗಳು ಹಾಳಾಗಿ ಹೋಗುವಂತಹ ವ್ಯವಸ್ಥೆಗಳು ಇವತ್ತು ಕ್ಲೋಸ್ ಆಗ್ತಾ ಇದ್ದವು. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಗಳನ್ನು ನಾವು ಕಲಿಸ್ಲಿಲ್ಲ, ಸಂಸ್ಕಾರಗಳನ್ನು ಕಲಿಸ್ಲಿಲ್ಲ ಅಂತಂದರೆ ನಮ್ಮ ಮಕ್ಕಳು ಇವತ್ತು ಹಾಳಾಗಿ ಹೋಗುವಂತಹ ವ್ಯವಸ್ಥೆಯನ್ನು, ಯಾಕೆ ಅಂತಂದರೆ ಬರೀ ಹಣ ಮಾಡುವ ವ್ಯವಸ್ಥೆಗಳನ್ನೇ ಓಡ್ತಾ ಇದ್ದೀವಿ, ದಾನ ಮಾಡುವ ವ್ಯವಸ್ಥೆಗಳನ್ನು ನಾವು ಮರೆತು ಬಿಟ್ಟಿದ್ದೀವಿ. ಹೆಂಡ ಕುಡದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ಉಂಡು ನಲಿದಷ್ಟು ಸ್ವಂತ ದುಡಿಯಲಿಲ್ಲ ಮಾನವ ಅಂತ ಬರೀತಾರೆ. ದ್ರವ್ಯ ಅಂದರೆ ಹಣ. ಅಂದರೆ ಗಣಪತಿಯ ದೇವಸ್ಥಾನದ ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಕಾರ್ಯಕ್ರಮ ನಡೀತಾ ಐತೆ. ಪ್ರಸಾದ ಗಣಪತಿಗೆ ನಾವು ಒಂದಿಷ್ಟು ದಾಸೋಹವನ್ನು ಮಾಡಬೇಕು, ಬಂದ ಭಕ್ತರಿಗೆ ಒಂದಿಷ್ಟು ಏನಾದರೂ ಮಾಡಬೇಕು ಅಂತ ಸಮಿತಿಯವರು ಶ್ರಮವನ್ನು ಹಾಕ್ತಾ ಇರ್ತಾರೆ. ಆ ಶ್ರಮಕ್ಕೆ ನಾವು ಒಂದಿಷ್ಟು ದಾನ ಮಾಡಬೇಕು. ಹೌದಲ್ಲವ? ಗಳಿಸಿ ಗಳಿಸಿ ಮನೆಯಾಗ ಇಡತ್ತಿ, ನೀ ಸತ್ತ ಮೇಲೆ ಅದನ್ನು ಯಾರಿಗೆ ಕೊಡತ್ತಿ? ದ್ರವ್ಯ ಗಳಿಸಿದ ಬಂಡಿಗೆ ಬಂಡಿ, ಒಂದು ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯು ತನಕ ಬರೇ ಸಪ್ಪನ ಅಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೆ ನಿನ್ನ ತಲೆ ಮೇಲೆ ಹೆಂಡಿ. ಇಷ್ಟೇ ಇರೋದೇವ ಜೀವನ. ಹಾಗಾಗಿ ಒಂದು ಮರ ಬೆಳೀತು ಅಂತಂದರೆ ತೊಲೆಯಾಗಿ 100 ವರ್ಷ ಇರ್ತದೆ. ಹಾಗಾಗಿ ಈ ಭೂಮಿ ಮೇಲೆ ಆಳಿದಂಥ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ ಹೇಳ್ತಾರೆ. ಹಾಗಾಗಿ ಉಳಿದಿರುವಂತಹ ವ್ಯವಸ್ಥೆಯೊಳಗೆ, ಬಂದಿರುವಂತಹ ವ್ಯವಸ್ಥೆಯೊಳಗೆ, ನಾವು ಗಳಿಸಿರುವಂತಹ ಒಂದು ವ್ಯವಸ್ಥೆಯೊಳಗೆ ಒಂದಿಷ್ಟನ್ನು ಎತ್ತಿ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕು. ಸೇವಾ ಸಮಿತಿಯ ಆನಂದಗೌಡ, ಬಸವರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ವಿ ಮಹೇಶ್, BH ಲಿಂಗರಾಜ್, ಗಣಪತಿ ಮಂಡ್ಯಗಳಲ್ಲಿ ಅರವಿಂದ್ ರಾಯ್ಕರ್, ಪರಿಮಳ, ಬಸವರಾಜ್, ಪ್ರಶಾಂತ್ ರಾಯ್,
ಇನ್ನಿತರರು ಹಾಜರಿದ್ದರು. ಪ್ರತೀಕ್ಷಾ ಪ್ರಾರ್ಥಿಸಿದರು. ತಾರಾನಾಥ್ ಸ್ವಾಗತಿಸಿದರು. ಮಂಜುನಾಥ್ ಶೆಟ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಹಾಗಣಪತಿ ದೇವರ ಜಾತ್ರಾ ಮಹೋತ್ಸವ ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗೆ ನಡೆಯಲಿದ್ದು, ಏಪ್ರಿಲ್ 1ರಂದು ಶ್ರೀದೇವರ ಮಹಾಸ್ಯಂದನ ರಥೋತ್ಸವ ನಡೆಯಲಿದೆ ಎಂದು ಪ್ರಭಾರ ಉಪವಿಭಾಗಾಧಿಕಾರಿ ರಶ್ಮಿ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಮಹಾಗಣಪತಿ ಜಾತ್ರೆ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಮಾತನಾಡಿದರು. ಅಂತ ಹೇಳಿ ಹೊಸನಗರ ತಹಶೀಲ್ದಾರ್, ಆಕ್ಚುಲಿ ಇನ್ಚಾರ್ಜ್ AC ಸಾಗರ ಇದ್ದೀನಿ. ಇದೇ ತಿಂಗಳು 30ನೇ ತಾರೀಕಿಂದ ನೆಕ್ಸ್ಟ್ 5ನೇ ತಾರೀಕು ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ನಡೀತಿರ್ತಕ್ಕಂಥ ಮಹಾಗಣಪತಿ ರಥೋತ್ಸವ ಸಂಬಂಧ ಇವತ್ತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಪೂರ್ವ ಸಭೆಯಲ್ಲಿ ಪ್ರತಿ ಬಾರಿ ಹೇಗಿರ್ತಿತ್ತು ಅದೇ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆ, ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಸಲಹಾ ಸಮಿತಿಗಳ ಬಗ್ಗೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಇರೋದ್ರಿಂದ ಸಲಹಾ ಸಮಿತಿ ಇರಲಿಲ್ಲ. ಈ ಸರಿ ಸಲಹಾ ಸಮಿತಿಯನ್ನ ಯಾರು ಇದರ ಲೀಡರ್ಗಳು, ಮುಖಂಡ ಯಾರಿದ್ದಾರೆ, ಆಮೇಲೆ ಕಮಿಟಿಯವರು ಯಾರಿದ್ದಾರೆ ಅವರಿಗೆ ವಹಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಹೊಸದಾಗಿ ಚರ್ಚೆ ಆಗಿದ್ದು ರಥದ ಚಕ್ರಗಳ ಬಗ್ಗೆ ಚರ್ಚೆ ಆಯಿತು. ಅದು ಸ್ವಲ್ಪ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಹಬ್ಬ ಆದ್ಮೇಲೆ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಅದೇ ರೀತಿ ಅಗ್ನಿ ಅವಘಡ ಯಾವುದು ಸಂಭವಿಸಿದಂತೆ ಫೈರ್ ಇಂಜಿನ್ ಅವರಿಗೆ ಇನ್ಫಾರ್ಮೇಶನ್ ಮಾಡಲಾಗಿದೆ. ಆಮೇಲೆ ಯಾವುದೇ ವಿದ್ಯುತ್ ದೀಪಗಳಾಗಿರ್ಬೋದು, ವಿದ್ಯುತ್ ಯಾವುದೇ ವ್ಯತ್ಯಯ ಆಗ್ಲಂಗೆ, ಆಮೇಲೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತೆ ದೇವಸ್ಥಾನದ ವತಿಯಿಂದ, ಅದ್ರ ಬಗ್ಗೆ ಗಮನ ವಹಿಸ್ಲಿಕ್ಕೆ ಕೂಡ THO ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಮೇಲೆ ನಗರಸಭೆಯವರಿಗೂ ಕೂಡ ಇಂಟಿಮೇಶನ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆಗಿದೆ. ಸ್ಥಳೀಯರು ಕೂಡ ಅವರದ್ದಾದ ಸಲಹೆ ಸಹಕಾರಗಳನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಒಟ್ಟು ನಿಮ್ಮೆಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ರಥೋತ್ಸವ ಜರಗಲಿ ಅಂತ ಆಶಿಸ್ತೀವಿ. ರಥೋತ್ಸವವನ್ನು ದಿನಾಂಕ 1/4/2025 9:35ಕ್ಕೆ ಪ್ರಾರಂಭ ಆಗ್ತದೆ ಜಾತ್ರೆಗಳು ಭಕ್ತಿಗಳು. ಹಾಗಾಗಿ ಈ ಸಾರಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಮತ್ತು ನಮ್ಮ ಸರ್ಕಾರದಿಂದ ಏನು ಅನುದಾನ ಬಜೆಟ್ ಬಂದಿದೆ ಅದನ್ನು ಬಳಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ಎಲ್ಲೆಲ್ಲಿ ಸಾರ್ವಜನಿಕರಿಂದ ಅಥವಾ ದಾನಿಗಳಿಂದ ಕಲೆಕ್ಟ್ ಆಗ್ತದೋ ಇದನ್ನೆಲ್ಲ ಬಳಸ್ಕೊಂಡು ನಾವು ಈ ಸಲ ಒಳ್ಳೆ ರೀತಿಯಿಂದ ಜಾತ್ರೆಯನ್ನು ನಡೆಸಲಿಕ್ಕೆ ಎಲ್ಲರೂ ಸನ್ನದ್ಧರಾಗ್ತಾ ಇದ್ದೀವಿ. ಹಾಗೆಯೇ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಅದು ತದನಂತರದಲ್ಲಿ ಚರ್ಚೆ ಆಗಬೇಕಾಗತ್ತೆ. ಅದಕ್ಕೊಂದು ಅವಕಾಶ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ TV ಪಾಂಡುರಂಗ, KN ನಾಗೇಂದ್ರ, IV ಹೆಗಡೆ, ರಾಘವೇಂದ್ರ ಭಟ್, ಮಧುರಾ ಶಿವಾನಂದ್, VT ಸ್ವಾಮಿ, BH ಲಿಂಗರಾಜ್, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಭಾನುವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದಿಂದ ಹೊಲಿಗೆ ತರಬೇತಿ ಕೇಂದ್ರದ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಶಾಂತಾ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಸಾಕ್, ಕಿರಣ್, ಗೌರಮ್ಮ, ಸಾವಿತ್ರಿ, ಜಗದೀಶ್, ಭಾರತಿ ಇನ್ನಿತರರು ಹಾಜರಿದ್ದರು. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಒಂದು ಮಹಿಳೆಯರನ್ನು ಸದೃಢವಾಗಿಗೊಳಿಸಲಿಕ್ಕೆ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸ್ವಉದ್ಯೋಗ ತರಬೇತಿಗಳನ್ನು ನಾವು ಕೊಡಿಸ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪಾರಂಪರಿಕವಾಗಿ ಬಂದಿರುವಂತಹ ಹೊಲಿಗೆ ಹೊಲಿಗೆಯನ್ನು ನಾವು ಬಿಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಹೊಲಿಗೆ ತರಬೇತಿಯನ್ನು ನಾವು ಮುಂದುವರಿಸ್ತಾ ಬಂದಿದ್ದೇವೆ. ಮುಖ್ಯವಾಗಿ ಹೊಲಿಗೆ ಕಲಿತ ಮೇಲೆ ನಮ್ದು ಇಲ್ಲಿ ಮುಗೀತು ಅನ್ನೋದಕ್ಕಿಂತ ಹೊಲಿಗೆ ಕಲಿತ ನಂತರ ನಾವು ಇದರಿಂದ ಹೆಚ್ಚು ಹೇಗೆ ಸಂಪಾದನೆ ಮಾಡಬಹುದು ಅನ್ನುವಂಥದ್ದನ್ನು ನಾವು ಮನದಟ್ಟು ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಏನು ಎಂಬ್ರಾಯ್ಡರಿ ಮಾಡುವಂಥದ್ದು. ಅದಕ್ಕೆ ಈಗ ನಾವೆಲ್ಲ ಕಡೆ ನೋಡ್ತೇವೆ ಬುಟೇಕ್ ಅಂತ ಹೇಳಿ. ಒಂದು ದಿನದಲ್ಲಿ ತಿಂಗಳಿಗೆ 1,60,000 2 ಲಕ್ಷ ದುಡಿಯುವ ಮಹಿಳೆಯರು ನಮ್ಮಲ್ಲಿದ್ದಾರೆ. ಆದರೆ ನಾವೆಲ್ಲ ಯೋಚನೆ ಮಾಡ್ಬೋದು, ಇಲ್ಲಿ ನಾವು ಹೊಲಿದ ಬ್ಲೌಸ್ಗಳಿಗೆ 150-200 ರೂಪಾಯಿ ಕೊಡ್ತಾರೆ ಹಳ್ಳಿಗಳಲ್ಲಿ ಅಂತೇಳಿ, ಹೌದಲ್ಲ? ಆದರೆ ಹಳ್ಳಿಗಳಲ್ಲಿ ಮದುವೆ ಸಮಾರಂಭಗಳಿಗೆಲ್ಲ ಹೊರಗಡೆ ಹೋಗೋ ಬದಲು ಅಲ್ಲೇ ಸ್ಟಿಚ್ ಹಾಕ್ಸಿದ್ರೆ ನಾವು ಸಿಂಪಲ್ ಆಗಿ ಮಾಡಿದ್ರು ಕೂಡ ಒಂದು 700 ರೂಪಾಯಿಗೆ ನಾವು ಮಿನಿಮಮ್ ತಗೊಳ್ಲಿಕ್ಕೆ ಬೇಕಾಗ್ತದೆ. ಅದರ್ವೈಸ್ ಜಾಸ್ತಿ ನಾವು ಎಂಬ್ರಾಯ್ಡರಿ ಮಾಡಿದರೆ 1,500-2,000 ತನಕದ್ದು ನಾವು ಸ್ಟಿಚ್ ಮಾಡ್ಬೋದು. ಇದಕ್ಕೆ ನಮಗೆ ಸ್ವಲ್ಪ ಬಂಡವಾಳ ಬೇಕಾಗ್ತದೆ. ಮತ್ತು ನಾವು ಕಲಿಬೇಕಾದ್ರೆ ನಾವು ನೀವು ಹೇಳಿದ್ರಿಗೆ ಟೈಮ್ ಸಾಕಾಗಲಿಲ್ಲ ಅಂತ ನಾವೆಲ್ಲ ಅರ್ಥಕೊಳ್ಬೇಕು. ಸ್ಟಿಚಿಂಗ್ ಕಲಿಯೋದು ಸ್ವಲ್ಪ ಕಷ್ಟ. ನಾವು 2 ತಿಂಗಳಲ್ಲಿ ನಾವು ಕಲಿತು ಮುಗಿಸ್ತೇವೆ ಅನ್ನುವಂಥದ್ದು ಕಷ್ಟ. ಆದರೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಇನ್ನು ನಿಮಗೆ 1 ತಿಂಗಳ ಎಂಬ್ರಾಯ್ಡರಿ ತರಬೇತಿ ಉಚಿತವಾಗಿ ವಸತಿ ಕೊಟ್ಟು ನಿಮಗೆ ಬಸ್ ಚಾರ್ಜ್ ಕೊಟ್ಟು ಅಲ್ಲಿ ಕಲಿಸ್ತಾರೆ. ಅಕಸ್ಮಾತ್ ನಿಮಗೆ ಯಾರಿಗಾದರೂ ಕಲಿಬೇಕು ಅಂತಿದ್ರೆ ನಿಮ್ಮದೊಂದು ಬ್ಯಾಚ್ ಮಾಡಿದರೆ ನಾವೇ ಅಲ್ಲಿ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಆದರೆ ಬೇಸಿಕ್ ಟೈಲರಿಂಗ್ ನೀವು ಇಲ್ಲಿ ಕಲಿತಿರ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕಲಿಸುವಂಥದ್ದು. ಹಾಗಾಗಿ ಈ ಒಂದು ಎಷ್ಟು ಖುಷಿ ಆಯಿತು ನನಗೆ ಅಂತ ಹೇಳಿದರೆ, ಸಾವಿತ್ರಿ ಟೀಚರ್ ಅವತ್ತು ಆಯ್ಕೆ ಆದ ನಂತರ ಅವರ ಊರಿನಲ್ಲೇ 2 ಸಂಘಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆಸಿದ್ರು. ಅವತ್ತು ಹೇಳಿದ್ದೆ ನಾನು, ಒಬ್ಬರಿಗೆ ಯಾರಿಗೆ ಗೊತ್ತಿದೆ, ನನಗೆ ಗೊತ್ತಿದೆಯಾ, ನಿಮ್ಗೆ ಗೊತ್ತಿದೆಯಾ, ಯಾರಿಗೆ ಗೊತ್ತಿದೆ? ಈಗ
ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ ನಾವು ನಮ್ಗೆ ಸಂಘ ಅಂದ್ರೆ ಏನು, ನಮ್ಗೆ ಎಷ್ಟು ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇದೆ, ಯೋಜನೆ ಅಂದ್ರೆ ಎಲ್ಲಿಂದ ನಮ್ಗೆ ಲೋನ್ ಕೊಡ್ತಾ ಇದೆ ಗೊತ್ತಿದೆಯಲ್ವಾ? ಇದನ್ನು ಬಿಟ್ಟು ನಾವು ಯಾವ್ದಾದ್ರು ಕೇಳುವ ಮಾತಿಗೆ ಕಿವಿ ಕೊಟ್ಟು ನಮ್ಮ ಸಂಘವನ್ನು ಹಾಳು ಮಾಡಿಕೊಂಡ್ರೆ ಲಾಸ್ ಯಾರಿಗೆ? ಆದ್ರೆ ನಮ್ಮಲ್ಲಿ ಆ ಪ್ರಾಬ್ಲಮ್ ಬರಲಿಲ್ಲ. ಆದ್ರೂ ಕೂಡ ನಾನೊಂದು ಕಿವಿ ಮಾತನ್ನು ಹೇಳುವಂತದ್ದು, ಯಾಕಂತ ಹೇಳಿದ್ರೆ ಪೂಜ್ಯರು ಇವತ್ತು 866 ಕೆರೆಗಳನ್ನು ಮೂಳೆತ್ತಿಸಿದ್ದಾರೆ. ನಿನ್ನೆ ವಿಶ್ವ ಜಲ ಸಂರಕ್ಷಣಾ ದಿನಾಚರಣೆ ಇತ್ತು. ಅವಾಗ ಎಲ್ಲ ನಮ್ಮಲ್ಲಿ 886 ಕೆರೆ ಪ್ಲಸ್ ಈ ವರ್ಷದಲ್ಲಿ 1000 ಕೆರೆಯನ್ನು ಹೂಳು ತೆಗಿಬೇಕಂತ ಇದು ಡಿಸೈಡ್ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಸಿಂಹಧಾಮ ಕೇಳಿದ್ರಲ್ಲ ನೀವು, ತಾವರಹಳ್ಳಿಯಲ್ಲಿ, ಅಲ್ಲಿ 10 ಕೆರೆಗಳನ್ನು ಒಂದೇ ಸಲದಲ್ಲಿ ಹೂಳೆತ್ತಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಾಗರ ತಾಲೂಕಿನಲ್ಲಿ 8ನೇ ಕೆರೆಯಾಗಿ ಲಿಂಗದಲ್ಲಿಯ ಕೆರೆಯನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಇದರ ಜೊತೆ ನಾವು ಯೋಚನೆ ಮಾಡ್ಬೇಕು, ಲಲಿತಮ್ಮ ಯಾರು ನಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಧರ್ಮಸ್ಥಳದವರಿಗೆ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಊಟಕ್ಕೆ ಅಂತ ಕೊಟ್ಟು ಇವತ್ತು ಅವರ ಜೀವಂತ ಅವಧಿಯಲ್ಲಿ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಾಸನೆ ಒಂದು ಮನೆಯನ್ನು, ಅದು ದೊಡ್ಡ ಸ್ಲ್ಯಾಬ್ ಅಲ್ಲ, ಅವ್ರು ಇರುವಷ್ಟು ದಿನ ಸೇಫ್ಟಿ ಆಗಿರಬೇಕು, ಅವರಿಗೆ ಯಾವುದೇ ಮನೆಯಿಂದ ತೊಂದರೆ ಆಗಬಾರ್ದು, ತಲೆ ಮೇಲೆ ಬೀಳಬಾರ್ದು. ಅವ್ರಿಗೆ ಕೇಳಿಕ್ ಹೋದ್ರೆ ಯಾರು ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಾರು ಇಲ್ಲ. ಧರ್ಮಸ್ಥಳ ಯೋಜನೆ ಅವರಿಗೆ ಹೋಗಿ ಒಂದು 10-15ರಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಟ್ಟಿದೆ. ಇಂಥ ಮನೆಯನ್ನು 1,000 ಮನೆಯನ್ನು ಕಟ್ಟಿಸಿಕೊಟ್ಟಿದೆ ಧರ್ಮಸ್ಥಳ ಯೋಜನೆ. ಇದರ ಪ್ರಕಾರ ಪ್ರತಿ ಹಂತದಲ್ಲೂ ಇವತ್ತು ಮಹಾಶಾಸನದವ್ರ ಮನೆಗೆ ಬರೀ 1,000 ರೂಪಾಯಿ ಕೊಡ್ತೀರಾ ಮೇಡಮ್ ಅಂತ ಕೇಳಿದ್ರೆ ಇಲ್ಲ. ಕೆಲವು ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.